ಮಾಡಿದ್ದೀರಿ. ಆ ಸಂತೋಷ ಮಾಡಿ ಇವತ್ತು ಸಂತೋಷವಾಗಿ ಕೈ ತೆಗೆದು ಯಾರು ಬಿಚ್ಬಿಡ್ಲ ಎರಡೆರಡು ಐತೆ ಕೂಡ ಯಾರಿಗಾರ ಹೆಂಗಸ್ರಿಗೆ ಮುಡ್ಕೋತಾರೆ ಅದು ಅರ್ಧ ಕಟ್ ಮಾಡಿಬಿಟ್ಟು ನಂಗೂ ಗೊತ್ತು ಇಲ್ಲಿ
ಕೂಡ ಸುಮ್ಮನೆ ಭಯ ಆಯ್ತೈತೆ ಭಯ ಕುಡ್ಕು ಏನ್ ಮಾಡಲ್ಲ ಅದು ಗೊತ್ತಿರಲಿಲ್ಲ ಮುಗೀತು ಕತೆ ಏನು ಮಾಡಲ್ಲ ಅದು ಒಂದು ಅಲ್ಲಿ ತಕ್ಕ ಮಾಡೋಣ ಸಾಕು ಶಾಲೆ ಅನ್ನೈತು ಈಗ ಬನ್ನಿ ನಿಂತು ಕಮ್ಗೆ ಮಾತಾಡಬೇಡಿ ಸಂತೋಷ ಮಾಡಿದ್ದೀರಿ. ಆ ಸಂತೋಷ ಮಾಡಿ ಇವತ್ತು ಸಂತೋಷವಾಗಿ ಗಿಡ ನಡೆಸ್ಬಿಟ್ಟಿದ್ರಿ. ಆ ಸಂತೋಷನ ಇನ್ನು ಮುಂದಕ್ಕೆ ಇದೇ ಥರ ನಡೆಸ್ಕೊಡ್ರಪ್ಪ. ಯಾವುದೇ ಬಂದರು ಏನೇ ಬಂದರು ನಾನು ಇದ್ದೀನಿ ಇಂಥವ ಮಾತುಕೊಟ್ಟಿದ್ದೀನಿ. ಆ ಮಾತದಂತೆ ನಡೆಸ್ಕೊತೀನಿ. ಯಾವುದೇ ತೊಂದರೆ ತಪ್ಪದೆ ನಡೆಸ್ಕೊತೀನಿ. ಇಂಥವ ಮಾತು ನಡೆಸ್ಕೊತೀನಿ. ಏನು ತೊಂದರೆ ತಗೋಬೇಡಿ. ಯಾವುದೋ ಏನು 100 ಜನ ಮಾತನಾಡ್ತಾ ಇದ್ರು ತಗೋಬೇಡಿ. ನಾನು ಇದ್ದೀನಿ. ನಾನು ಬೆನ್ನಾಡ್ಕೊಂಡು ಎಲ್ಲಿದ್ರು ಯಾವ ಥರದಲ್ವೇ ನನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋ ನಂದು ಕಾಪಾಡ್ಕೋತೀನಿ. ನೀನು ಯಾವ ತೊಂದರೆ ತಗೋಬೇಡಿ. ನಿಮ್ಮ ಪಾಡು ನೀವು ಹೆಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರೋ ಈ ಮಟ್ಟದ ನಡೆಸ್ಕೊಡೋದು ನಿಮ್ಮದು. ಮುಂದಕ್ಕೆ ಏಳಿಗೆ ಕೊಟ್ಕೊಂಡು ದಾರಿ ಕೊಡೋದು ನಂದು. ನಡೆಸ್ಕೊತೀನಿ ಹೋಗ್ರಪ್ಪ, ಧೈರ್ಯವಾಗಿ ನಡೀರೋ. ಏನೋ ಮತ್ತೆ ಹಿಂಗಾಯ್ತಲ್ಲ ಇದು ಏನಪ್ಪ ಯಾವುದು ಇವತ್ತು ಏನವ ಕಡ್ದಾರಿಲಿ ಬತ್ತವ ಚಳಿಗೆ ಬೀಳ್ತಲ್ಲವ ಅಂತ ನೀನು ಕೇಳಿದೆ. ನಮ್ಗೆ ಅನುಮಾನ ಯಾವ ವರ್ಷ ಆಗಿರಲಿಲ್ಲ. ಅಲ್ಲಿ ಬರ್ತಾ ಇರುವಂತೆ ಮಕ್ಕಳಲ್ಲಿ ಆಕಸ್ಮಿಕವಾಗಿ ಒಂದು ಏನೋ ಒಂದು ಹಿಡ್ಕೊಂಡು ಎಳೆದ್ಲು. ಮತ್ತೆ ಹಿಂಗಾಯ್ತಾನೆ ಅಂತ ಏನು ತೊಂದರೆ ತಗೋಬೇಡಪ್ಪ, ಅಂಥದ್ದೇನು ನೀನು ತೊಂದರೆ ಬೇಡ. ಹಿಡ್ಕೊಂಡು ಎಳೆದಾಗ ಚಳಿ ಬೀಳ್ತು ಅಂತ ಅವನು ಏನು ತೊಂದರೆ ತಗೊಂಡು ಹೆಂಗಾಯ್ತದೋ ಏನಾಯ್ತದೋ ಮೊದಲು ಮಡೆ ಚಳಿ ಬೀಳ್ತದೆ ಯಾವ ದಾರಿ ಮಾಡ್ತೀಯೋ ಅಂತ ನೀನು ಕೇಳ್ಬೋದು. ಯಾವುದು ತೊಂದರೆ ತಗೊಳಕ್ಕೆ ಹೋಗಬೇಡ. ಇನ್ನು ಯಾವುದ್ರ ನಾನು ನಡೆಸ್ಕೊತಿಂತವೋ ಏನು ಮಾತು ಕೊಡ್ತೋ ಇವಾಗ ಆ ಮಾತನ್ನ ನಡೆಸ್ಕೊಡ್ತೀನಿ. ಯಾವುದೇ ಒಂದು ಎಳಮನೆ ತೊಂದರೆ ಇಲ್ಲ ಅಂತ ನಾನು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿನಲ್ಲೋ ಆ ಮಾತಂತೆ ನಡೆಸ್ಕೊಡ್ತೀನಿ. ಯಾವುದು ತೊಂದರೆ ತಗೋಬೇಡ. ನಡೆದಾರಿಲಿ ಹೆಂಗೋ ಏನು ಅಂತ ನೀವು ಜಿಗುಂಸೆ ತಗೋತಾ ಇದ್ದೀರಿ. ಆ ಜಿಗುಂಸೆನ ತಗೋಬೇಡ್ರು. ನಾನು ನಡೆಸ್ಕೊಡ್ತೀನಿ ಆ ಮಾತು ಕೊಟ್ಟಿನೋ ಮಾತನ್ನ ನಡೆಸ್ಕೊಡ್ತೀನಿ ಅಂತ ಧೈರ್ಯವಾಗಿ ನಡೀರಿ. ಯಾಕೋ ಎದುರುಕೊಂಡು ಹಬ್ಬ ಆಗೋವರೆಗೂ ನಿಂದೇ ಜವಾಬ್ದಾರಿ ಏನು ಆಗ್ಬಾರ್ದು. ಏನು ಇಲ್ಲ ಅಪ್ಶಕ್ನ ಆಯ್ತಲ್ಲ ಆ ಅಪ್ಶಕ್ನ ಅಂತ ನೀನು ಮಾತು ತಗೊಂಡೆ ನಾನು ಮಾತು ಕೊಟ್ಟನಲ್ಲೋ ಆಗಿಲ್ಲ ಅಂತ ಅಂದ್ಬಿಟ್ಟು ಯಾವತ್ತೂ ಆಗಿಲ್ವಲ್ಲವ ಏನವ ಇವತ್ತು ಆಗೋಯ್ತು ಅಂತ ನೀನು ಕೇಳ್ತಾ ಇದ್ದಿ. ಅದು ಏನು ಅಪ್ಸೇಕಂದೇನಲ್ಲ. ಅದು ಆಗಿರುವಂಥದ್ದು ಮಕ್ಕಳಿಗೆ ಮೈ ಮೇಲೆ ದುಡ್ದಾಗ ಅವಳ ಮಗಳು ದೂರ ಯಾಮಾರದ್ದು ಇತ್ತು.
ಅದು ಬಿಟ್ರೆ ಇದ್ದು ಏನು ತೊಂದರೆ ತಗೋಬೇಡಿ ಹೆಂಗೋ ಏನು ಉಂಟವ ತೊಂದರೆ ಇಲ್ಲ ಈಗ ಹಬ್ಬ ಗಂಟ ಬಾ ನಾನು ಕಾಯ್ಕೋತೀನಿ ನಾನು ಯಾವ್ದ್ರಲ್ಲೂ ನೀನೇ ಜವಾಬ್ದಾರಿ ಕಣ ನಾನೇ ನಡ್ಸ್ಕೊತೀನಿ ಯಾವ್ದ್ರಲ್ಲೂ ಒಂದು ನೂಲಲ್ಲಿ ಹೆಚ್ಚು ಕಮ್ಮಿಯಾಗಿ ನಡ್ಸ್ಕೊತೀನೋ ಅಂತ ನಾನು ಮಾತು ಕೊಟ್ಟಿನಲ್ಲೋ ಸರಿ ಆಯ್ತು ನಾನು ಮಾತಂತೆ ಮಾತು ನಡ್ಸ್ಕೊತೀನಿ ಯಾವ ತೊಂದರೆ ತಗೋಬೇಡ ಧೈರ್ಯವಾಗಿರಪ್ಪ ಅಂತ ಹೇಳಿ ಮಾತು ಕೊಟ್ಟಿನಿ ಈಗ ನೀನು ಕಂಬ ಕೀಳೋ ಗಂಟ್ಲವೇ ಯಾವ್ದಾದಂತ ಒಂದು ಎತ್ತಿ ಒಂದು ಎಳು ಮನೆ ಎಷ್ಟು ಹೆಚ್ಚು ಕಮ್ಮಿ ಕಾಪಾಡ್ಕೋತೀನಿ ಅಂತ ಮಾತೇನು ಕೊಟ್ಟ ಮಾತು ನಡ್ಸ್ಕೊತೀನಿ ಧೈರ್ಯವಾಗಿ ಪೂಜೆ ಮಾಡಪ್ಪ